ನಮಸ್ಕಾರ ಎಲ್ರಿಗೂ. ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡಲು ನಿಮಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರೈತರಿಗೆ ಮೂರನೇ ಕಂತಿನ ಬರ ಪರಿಹಾರದ ಹಣ ಜಮಾ ಆಗ್ತಾ ಇದ್ದು, ಹಾಗಾದರೆ ಮೂರನೇ ಕಂತಿನ ಬರ ಪರಿಹಾರದ ಹಣ ಎಷ್ಟು ಜಮಾ ಆಗ್ತಾ ಇದೆ, ಅದ್ರ ಜೊತೆಗೆ ಬರ ಪರಿಹಾರದ ಲಿಸ್ಟ್ನಲ್ಲಿ ಒಂದು ದೊಡ್ಡ ಅಪ್ಡೇಟ್ ಆಗಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೋಬಿಡಿ, ಕೊನೆ ತನಕ ನೋಡಿ, ಅಂದರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋಗೆ ಲೈಕ್ ಕೊಡಿ, ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಲೈಕು ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬಿಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮಗೊಂದು ಅಪ್ಡೇಟ್ನ ತಿಳಿಸಬಹುದಾಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಈಗಾಗಲೇ ಸರ್ಕಾರದ ಕಡೆಯಿಂದ 2 ಕಂತಿನಲ್ಲಿ ಬರ ಪರಿಹಾರದ ಹಣನ ಬಿಡುಗಡೆ ಮಾಡಿದ್ದಾರೆ. ಮೊದಲನೇ ಕಂತಿನಲ್ಲಿ ಎಲ್ರಿಗೂ ಕೂಡ 2,000 ರೂಪಾಯಿ ಹಣನ ಬಿಡುಗಡೆ ಮಾಡಿದ್ರು. ಎರಡನೇ ಕಂತಿನಲ್ಲಿ ರೈತರ ಜಮೀನಿನ ಆಧಾರದ ಮೇಲೆ, ಅವರು ಸಣ್ಣ ರೈತರ ಅಥವಾ ದೊಡ್ಡ ರೈತರ, ಹಾಗೆ ಎಷ್ಟು ಎಕರೆ ಜಮೀನಿದೆ ಅದರ ಆಧಾರದ ಮೇಲೆ ಹಣನ ಬಿಡುಗಡೆ ಮಾಡಿದ್ರು. ಹಾಗೆ ನಾವು ಮೂರನೇ ಕಂತಿನ ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೇವೆ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಈಗಾಗಲೇ ಬರ ಪರಿಹಾರದ ಮೂರನೇ ಕಂತಿನ ಹಣನ ಸರ್ಕಾರ ಬಿಡುಗಡೆ ಮಾಡಿದೆ. ಈಗಾಗಲೇ ರೈತರ ಖಾತೆಗೆ ಹೆಚ್ಚು ಕಮ್ಮಿಯಾಗಿ 3,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಅದು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಮೂರನೇ ಕಂತಿನ ಬರ ಪರಿಹಾರದ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ನೀವೇನಾದ್ರೂ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರ ಪರಿಹಾರದ ಮೂರನೇ ಕಂತಿನ ಹಣ ಜಮಾ ಆಗಿರ್ಬೋದು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡಿ. ಹಾಗೆ ಬರ ಪರಿಹಾರದ ಲಿಸ್ಟ್ ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ದೆ. ಇಲ್ಲಿ ನೋಡ್ತಿರಬಹುದು, ಬರ ಪರಿಹಾರದ ಲಿಸ್ಟ್ ನಲ್ಲಿ ಏನೊಂದು ಬಿಗ್ ಅಪ್ಡೇಟ್ ಅಂದ್ರೆ ರೈತರಿಗೆ ಬರ ಪರಿಹಾರದ ಅಮೌಂಟ್ ಹಾಗೆ ಯಾವ ತಾರೀಖಿನಂದು ಹಾಕಿದೆ ಮತ್ತೆ ಸಕ್ಸಸ್ಫುಲ್ ಆಗಿದೆಯೋ ಇಲ್ಲವೋ ಎಂಬುದು ಇಲ್ಲಿ ಬರ್ತಾ ಇದೆ. ಹೌದು ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಬಹುದು ರೈತರ ಹೆಸರು, ಸರ್ವೆ ನಂಬರು ಮತ್ತೆ ಯಾವ್ಯಾವ ತಾರೀಕಿನಲ್ಲಿ ಹಣನ ಜಮಾ ಮಾಡಲಾಗಿದೆ. ಇಲ್ಲಿ ಮೊದಲು ಕೇವಲ 2,000 ರೂಪಾಯಿ ಹಾಕಿದ್ದು ಅಪ್ಡೇಟ್ ಅಷ್ಟೇ ಇತ್ತು. ಈಗ ಎರಡನೇ ಕಂತಿನಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಇಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ನೀವು ಕೂಡ ಒಂದು ಲಿಸ್ಟ್ ನೋಡಬೇಕಾಗಿದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬರಬೇಕಾಗುತ್ತೆ. ಪರಿಹಾರ.karnataka.gov.in ಅಂತ ಬಂದಾದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅದರ ಕೆಳಗಡೆ ಒಂದು ವಿಲೇಜ್ ಲಿಸ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಆ ಒಂದು ವಿಲೇಜ್ ವೈಸ್ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕ್ವಶನ್ಸ್ ನ ಕೇಳ್ತಾರೆ. ಆ ಒಂದು ಕ್ವಶನ್ಸ್ ಗೆ ನೀವು ಆನ್ಸರ್ನ ಫಿಲ್ ಮಾಡಬೇಕಾಗುತ್ತೆ. ಮೊದಲು ಇಲ್ಲಿ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಋತುನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡ್ರಾಟ್ ಅಥವಾ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಯಾವ ಜಿಲ್ಲೆ ಬರುತ್ತೋ ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ದೊಂದು ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೊಂದು ಲಿಸ್ಟ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮೊದಲೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗಿದ್ದು ಅಪ್ಡೇಟ್ ಆಗಿದೆ. ಅದಾದ ನಂತರ ಎರಡನೇ ಕಂತಿನ ಹಣ ಎಷ್ಟು ಹಾಕಿದೀವಿ ಅನ್ನೋದು ಕೂಡ ಈಗ ಅಪ್ಡೇಟ್ ಆಗಿದೆ. ಹಾಗೆ ಯಾವ ತಾರೀಖಿನಲ್ಲಿ ಹಾಕಿದೆ ಅಂತ ಕೂಡ ಅಪ್ಡೇಟ್ ಆಗಿದೆ. ಇದೇ ಒಂದು ಬರ ಪರಿಹಾರದ ಲಿಸ್ಟ್ ನಲ್ಲಿ ಒಂದು ಬಿಗ್ ಅಪ್ಡೇಟ್ ಆಗಿತ್ತು. ಹಾಗೆ ನೀವು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ರೆ ಬರ ಪರಿಹಾರದ ಮೂರನೇ ಕಂತಿನ ಹಣ ನಿಮಗೆ ಜಮಾ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಒಂದು ಕಮೆಂಟ್ ನ ಹಾಕಿ. ಧನ್ಯವಾದಗಳು.